ನೋಡಿ ನೋಡ್ರಿ, ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಆ ತರ ಕೂಗಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಲಿಕ್ಕೆ ಏನಾಗ್ತದೆ? ನಾವೇನ್ ಮಾಡೋದು? ಸಿದ್ದರಾಮಯ್ಯ ಅವರ ಅಭಿಮಾನಿ ಮಾತಾಡ್ತಾರೆ. ಅಲ್ಟಿಮೇಟ್ಲಿ CM ಬದಲಾವಣೆ ಈ ಪ್ರಶ್ನೆ ಹೈಕಮಾಂಡ್ ಮುಂದೂ ಇಲ್ಲ, ಶಾಸಕ ಪಕ್ಷ ಮುಂದೂ ಇಲ್ಲ, ಚರ್ಚೆನೂ ಆಗ್ತಾ ಇಲ್ಲ. ಇದಕ್ಕೆ ಪೂರ್ಣ ವಿರಾಮ ಹಾಕಿದ್ರೆ ಒಳ್ಳೆಯದು. ಅಲ್ಲ ಸರ್, ಹೈಕಮಾಂಡ್ ಅಷ್ಟು ಸೂಚನೆ ಕೊಟ್ಟಿದ್ರೆ ಯಾರು ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ, ಆ ರೀತಿ ಪದೇ ಪದೇ ಹೇಳಿಕೆ ಕೊಡ್ತಾರೆ. ಅದು ಹೈಕಮಾಂಡ್ ಹೇಳಿದ್ರೆ ಹೈಕಮಾಂಡ್ ಆಕ್ಷನ್ ತಗೋಬೇಕಲ್ಲ, ನಾವೇನು ಹೇಳ್ಬೇಕಾಗ್ತದೆ? ಹೈಕಮಾಂಡ್ ವೀಕ್ ಇದೆಯಾ? ಹೈಕಮಾಂಡ್ ವೀಕ್ ಬಹಳ ಸ್ಟ್ರಾಂಗ್ ಇದೆ, ಇನ್ನೂ ಸ್ವಲ್ಪ ಹೆಚ್ಚು ಸ್ಟ್ರಾಂಗ್ ಆಗಿದೆ ಈಗ. ಸರ್, ಮೊನ್ನೆ BR ಪಾಟೀಲ್ ರಾಜೀನಾಮೆ ಕೊಟ್ಟರು ಸರ್, ಏನು ಸರ್ ಅಸಮಾಧಾನ? ಯಾಕಂದ್ರೆ ನೀವೆಲ್ಲ ಸಮಕಾಲೀನರು. BR ಪಾಟೀಲ್ಗೆ ನಾ ಭಾಳ ಹಿರೇವ. BR ಪಾಟೀಲು ಆ ಥರ ಹೇಳಿಕೆ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ನಾನು ಪೇಪರ್ದಿಂದ ಓದಿದ್ದೇನೆ, ನಿನ್ನ ರಾತ್ರಿ ಪ್ರವಾಸದಿಂದ ರಾತ್ರಿ ಬಂದಿದ್ದೆ ನಾನು. ಸೊ ಅವ್ರು ಬೆಟ್ಟ ಕೇಳ್ತೀನಿ, ಯಾಕಪ್ಪ ಹಂಗೆ ಮಾಡಿದಿ, ಏನು ನಿನ್ನ ಸ್ಟೇಟ್ಮೆಂಟ್ ಕೇಳ್ತೀನಿ. ಸಮಾಧಾನ ಮಾಡಕ್ಕೆ ಆ ಥರ ಹುದ್ದೆಗಳು ಕೊಟ್ರ ಅಂತ CM ನಿಮ್ಮಂತವ್ರನ್ನೆಲ್ಲ ಕ್ಯಾಬಿನೆಟ್ ನೋಡಿ. ಈಗ ಕ್ಯಾಬಿನೆಟ್ ತಗೊಳ್ಳೋದು ಬಿಡುವುದು ಈಗ ಆಗ ಹೋಗಿದೆ. ಸುಖ ವ್ಯರ್ಥ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ, ಅರ್ಥಲ್ಲ? ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಸಮರ್ಥವಾಗಿ ನಡೆಸಬೇಕು. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ದಿಕ್ಕಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು, ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಮುಂದುವರಿತಾರ? ಸಿದ್ದರಾಮಯ್ಯ ಈಗೇನು ಅವ್ರು ಆಯ್ಕೆ ಮಾಡುವಾಗ 1 ವರ್ಷ 2 ವರ್ಷ 3 ವರ್ಷ ಅಂತ ಆಯ್ಕೆ ಮಾಡಿಲ್ಲಲ್ಲ. ಸೊ ಆ್ಯಸ್ ಇಟ್ ಈಸ್ ಅವ್ರು ನಡ್ಕೊಂಡು ಹೋಗ್ತಾರೆ. ಏನದೆ, ಎಲ್ಲರೂ ಸಹಮತ ಅದೇ, ಯಾರ್ದು ಭಿನ್ನಾಭಿಪ್ರಾಯ ಏನೂ ಇಲ್ಲ. ಸರ್, ಒಂದು ವೇಳೆ CM ಬದಲಾವಣೆ ಆದರೆ ತಾವು ಆಕಾಂಕ್ಷೆನ ಸರ್? ನೋಡೋಣ, ಆ ಥರದ ಪರಿಸ್ಥಿತಿ ಬಂದಾಗ ಪರಿಸ್ಥಿತಿ ಬರೋ ಸಂಭವ ಇಲ್ಲ. ಹಾಗಾಗಿ ಅದಕ್ಕೆ ಏನು ಉತ್ತರ ಕೊಡಲಿ ನಾನು? ಅಜ್ಜಿ ಮಿಷಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲಿ ನಾನು? ನನ್ನ ಮಿಷಿನ್ ಯಾಕಂತ ಕೇಳಿದ್ರೆ ಹೇಳ್ಬೋದು ನಾನು, ಹೌದಲ್ಲ? ಸೀನಿಯರ್ ಲೀಡರ್, ನೀವು ಕೂಡ ಪಕ್ಷ ಮುನ್ನಡೆಸಿದ್ರಿ, ಅಧ್ಯಕ್ಷರಾಗಿದ್ರಿ. ಕರೆಕ್ಟ್ ಸರ್, ಬಟ್ ಅನಾವಶ್ಯ ತಮಗೂ ರಿಕ್ವೆಸ್ಟ್ ಮಾಡ್ತೇನೆ, ಗೊಂದಲ ನಿರ್ಮಾಣ ಮಾಡಬೇಡ್ರಿ. ಪಕ್ಷದಲ್ಲಿ ಒಕ್ಕಟ್ಟದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾರೆ, DK ಅಧ್ಯಕ್ಷರಿದ್ದಾರೆ, ಅವ್ರು ಉಪಮುಖ್ಯಮಂತ್ರಿ ಆದಾರೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನೀವೇನೋ ಹೇಳ್ತೀರಾ ಸಚಿವರು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ನೋಡಿ, ಸತೀಶ್ ಜಾರಕಿಹೊಳಿ ಗಮನಕ್ಕೆ ತರದಲ್ಲೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಆಯುಕ್ತರು ನೇಮಕ ಮಾಡಿರುವಂತ ಸತೀಶ್ ಜಾರಕಿಹೊಳಿ ಬೈರ್ತಿ ಸುರೇಶ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ಓದಿಲ್ಲ, ರಾತ್ರಿ ಬಂದಿಲ್ಲ ನಾನು.